ಸುಪುತ್ರನಾದ ಶಿವಾನಂದ ಮುತ್ತಿ ಅವರ ಬಾಯಿಂದ ಬಂದಂತ ಹಿತ ನುಡಿ ಏನಪ್ಪ ಅಂತಂದ್ರ, ಒಂದನೇ ನುಡಿ ತುರ್ತ ರೋಣಿ ಮೃಗ ಮಂಡಿ ಕಡ್ಸೀನಿ, ರೋಣಿ ಮೃಗದ ಮಳಿಗೆ ಮಂಡಿ ಕಡ್ಸೀನಿ. ಇನ್ನ ಎರಡನೇ ನುಡಿ ಏನು ಹೇಳ್ತಾರಪ್ಪ ಅಂತಂದ್ರ, ಪುಷ ಪುನರ್ಸು ಮಳಿಗೆ ಕೂರ್ಗಿ ಕಡ್ಯಾಕ ಮಾಡೀನಿ. ಎರಡನೇ ನುಡಿ ಏನು ಹೇಳ್ತಾರಿ, ಪುಷ ಪುನರ್ಸು ಮಳಿಗೆ ಕೂರ್ಗಿ ಕಡ್ಯಾಕ ಮಾಡೀನಿ ಅಂತ ಹೇಳ್ತಾರ. ಇನ್ನು ಮೂರನೇ ನುಡಿ ಏನು ಹೇಳ್ತಾರಪ್ಪ ಅಂದ್ರ, ಮುಂಗಾರಿ ಬೆಳಿ ಕಾಳಿನೊಳಗ ಚಜ್ಜಿ ಕಟ್ಟಿ ಒಕ್ಕಳಗೈತೆ ಹೇಳ್ರಿ. ಮುಂಗಾರಿಯಾಗ ಚಜ್ಜಿ ಕಟ್ಟಿ ಒಕ್ಕಳಗೈತೆ ಹೇಳ್ಯಾರ. ಇನ್ನು ನಾಲ್ಕನೇ ನುಡಿ ಏನು ಹೇಳ್ತಾರಪ್ಪ ಅಂದ್ರ, ಆಶ್ಲೇಷ ಮಳಿ ಒಕ್ಕಲಿಯಾಗ ಆಸರಾಗಿನ ಅಂತ ಹೇಳ್ತಾರ. ನಾಲ್ಕನೇ ನುಡಿ ಏನು ಹೇಳ್ತಾರ್ರಿ, ಆಶ್ಲೇಷ ಮಳಿ ಒಕ್ಕಲಿಗಾಗ ಆಸರಾಗಿನ ಅಂತ ಹೇಳ್ಯಾರ. ಇನ್ನು ಐದನೇ ನುಡಿ ಏನು ಹೇಳ್ತಾರಪ್ಪ ಅಂದ್ರ, ಮಗಿ ಮಳಿ ಸೋಸಿ ನೋಡಿದ್ರ ಒಂದು ಮೂಲಿ ಉಳಿತತ್ ನೋಡ್ರಿ. ಏನು ಹೇಳ್ತಾರಿ, ಮಗಿ ಮಳಿ ಸೋಸಿ ನೋಡಿದ್ರ ಒಂದು ಮೂಲಿ ಉಳಿತತ್ ಹೇಳ್ಯಾರ. ಇನ್ನು ಇದು ಮುಂಗಾರಿ ಆಯ್ತು. ಇನ್ನು ಹಿಂಗಾರಿದು ಏನು ಹೇಳ್ತಾರಪ್ಪ ಅಂತಂದ್ರ, ಹಿಂಗಾರಿ ಮಳಿ ಹುಬ್ಬಿ ಹುತ್ತರಿಗೆ ಮಂಡಿ ಕಡ್ಸೀನಿ, ಹುಬ್ಬಿ ಹುತ್ತರಿಗೆ ಮಂಡಿ ಕಡ್ಸೀನಿ. ಇನ್ನು ಮತ್ತೊಂದು ನುಡಿ ಏಳನೇ ಏನು ಹೇಳ್ತಾರಪ್ಪ ಅಂದ್ರ, 10 ಕಾಳಿನಲ್ಲಿ ಬಿಳಿ ಕಾಳು ಮೇಲು. ಇನ್ನು 8ನೇ ನುಡಿ ಏನು ಹೇಳ್ತಾರಪ್ಪ ಅಂತಂದ್ರ, ಗೋಧಿ ಕಳ್ಳಿ ಕುಸುಬಿ ಜ್ವಾಳದ ಬೆನ್ನ ಹತ್ಯಾವು. ಏನು ಹೇಳ್ತಾರ್ರಿ, ಗೋಧಿ ಕಳ್ಳಿ ಕುಸುಬಿ ಜ್ವಾಳದ ಬೆನ್ನ ಹತ್ಯಾವು. ಇನ್ನು 9ನೇ ನುಡಿ ಏನು ಹೇಳ್ತಾರಪ್ಪ ಅಂದ್ರ, ಹಸ್ತ ಚಿತ್ತಿ ಮಳಿ ಒಕ್ಕಲಿಗಾಗ ಸಾಕಟ್ಟು ಕೊಟ್ಟೀನಿ. ಇನ್ನು 10ನೇ ನುಡಿ ಏನು ಹೇಳ್ತಾರಪ್ಪ ಅಂದ್ರ, ಸಾತಿ ಮಳಿ ಸೋಸಿ ನೋಡಿದ್ರ ಅದು ಒಂದು ಮೂಲ ಉಳಿತತ್ತೆ ಹೇಳ್ಯಾರಿ. ಏನು ಹೇಳ್ತಾರ್ರಿ, ಸಾತಿ ಮಳಿ ಸೋಸಿ ನೋಡಿದ್ರ ಒಂದು ಮೂಲಿ ಉಳಿತತ್ತೆ ಹೇಳ್ಯಾರ. ಇನ್ನು ಇವೆಲ್ಲ ಆಗ್ಯಾವು. ಇನ್ನು ನಮ್ಮದೊಂದು ಹೇಳ್ಯಾರ ಅವರು, ನಾವು ಜಾತ್ರೆ ಮಾಡ್ಬೇಕಾದ್ರೆ ಒಕ್ಕಟ್ಟಿಂದ ಜಾತ್ರೆ ಮಾಡೋಲ್ಲೆವು. ಅದು ಕರೇನೆ, ಅವ್ರು ಹೇಳ್ದಂಗೆ ಹಾಲಾಕತ್ತದ. ಇರಲಿ, ಮನಸ್ಸು ಜಾತ್ರೆ ಮಾಡ್ತಿರ್ತಾರ, ಇರಲಿ. ಎಲ್ಲ ಅವರು ನಾವು ಉಡಿದಾಗ ಬಿದ್ದೇವು ನಾವೆಲ್ಲರೂ. ಆ ಮುತ್ತೆ ಆಡ್ಸೋರು ಮತ್ತೆ ಯಾರು ಆಡ್ಸೋತಾರ. ಇನ್ನೇನು ಹೊಳಿ ನೀರು ತಂದು ನಾವು ಜಾತ್ರೆ ಮಾಡ್ಬೇಕಾಗಿತ್ತ, ಅದೊಂದೇನೋ ಹೋಗ್ಯ ಜೋಲಿ. ಇರಲಿ. ಇನ್ನು ಇನ್ನೊಂದು ಹೇಳ್ತದ್ರಿ, ಈ ಜಾತ್ರೆ ಮಾಡುವೊಳಗ ನಾ ಅಂತ ಒಂದು ಅಹಂಕಾರ ತುಂಬ್ಯದ ಮಾನವ ಜನ್ಮದಲ್ಲಿ. ಈಗ ಮಾನವ ಜನ್ಮದಲ್ಲಿ ಏನು ಆಗತ್ತರಿ, ನಾ ಅಂತ ಹೇಳಿ ಅಹಂಕಾರ ತುಂಬ್ಯದ. ನಾ ಅಂದವ್ನು ನಾಶ ಮಾಡ್ತೀರಂತ ಗುರುಗಳು ಬಾಯಿಂದ ಬಂದದ. ಅದಕ್ಕೆ ನಾನ ಅನ್ನೋದೊಂದು ತೆಗೆದು ಹೋಗಿನು. ಎಲ್ಲರೂ ನಮ್ಮವ್ರು ಅಂತ ಹೇಳ್ಕೇರಿ ನಾವು ಅದನ್ನು ಮುಂದೆ ಜಾತ್ರೆ ಮಾಡೋಣ ಅಂಥೇಳಿ ಇಲ್ಲಿವರೆಗೆ ಯಾವ ಮುತ್ತೆಯವರ ನುಡಿಯನ್ನು ಕೇಳಿ ನಂದು ಸ್ವಲ್ಪ ಯಾವುದೇ ಹೆಚ್ಚರಾಗಲಿ ಕಮ್ಮರಾಗಿರ್ಬೋದು, ನನ್ನೊಂದು ಕೂತು ಕೇಳಿದಕ್ಕಾಗಿ ಎಲ್ಲರಿಗೆ ನನ್ನ ಶರಣಾರ್ಥಿ ಅಂತ ಹೇಳಿ ನಾನು ಮುಗಿಸ್ತೇನೆ. ದಯವಿಟ್ಟು ಇನ್ನೊಂದು ನಿಮಗೆ ಹೇಳ್ತೀನಿ, ಈ ಸದ್ಯ ಸಾಕನಟ್ಟು ನಮ್ಮ ಮಲ್ಲಿಕಾರ್ಜುನ ಪಾದಯಾತ್ರೆ ಸಮಿತಿಯವರು ಪ್ರಸಾದ ಮಾಡ್ಯಾರ. ಎಲ್ಲ ನಮ್ಮ ಸಂಗೋಡ್ರಾಯನ ಸರ್ಕಲ್ದು ಮಾಡ್ಯಾರ. ಬಸವನಬಾಯಿ ಅವರು ಎಲ್ಲರೂ ಕೂಡ ಅವ್ರಲ್ಲೇ ಈಗ ಅಲ್ಲಿ ಪ್ರಸಾದ ನಡೀತದ. ದಯವಿಟ್ಟು ಸ್ವಲ್ಪ ನೀಡಕ್ಕೆ ವ್ಯವಸ್ಥೆ ನಿಂದಿರ್ಬೇಕು ಎಲ್ಲರೂ. ದಯವಿಟ್ಟು ಅದೊಂದು ಹೇಳ್ತೀನಿ ನಿಮ್ಗೆ, ಒಂದು ಅರ್ಧ ತಾಸು ನಿಂದಿರಿ. ಎಲ್ಲರೂ ಪ್ರಸಾದ ಶುಕ್ರಮ ಅಂತ ಹೇಳಿ ನಾನು 2 ಮುತ್ತು ತಿಂತೀನಿ. ಜೈ ಬಸವೇಶ.